ಪ್ರಜ್ವಲ್ ಕೇಸ್ನಲ್ಲಿ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವುದು ತಪ್ಪು. ಈ ಕೃತ್ಯ ಮಾಡಿದ್ದು, ವಿಡಿಯೋ ಮಾಡಿದ್ದು ಪ್ರಜ್ವಲ್ ರೇವಣ್ಣನೇ. ತಪ್ಪು ಮಾಡಿದವರನ್ನ ಬಿಟ್ಟು ಪತ್ತೆ ಹಚ್ಚಿರೋರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಚ್ಚು ಮಾತು ಇದು. ಕೃತ್ಯ ಮಾಡಿದ್ದು, ವಿಡಿಯೋ ಮಾಡಿದ್ದು ಪ್ರಜ್ವಲ್ ರೇವಣ್ಣನೇ. ತಪ್ಪು ಮಾಡಿದವರನ್ನ ಬಿಟ್ಟು ಈಗ ಅದನ್ನು ಪತ್ತೆ ಹಚ್ಚಿದವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಿಯಾಂಕ್ ಖರ್ಗೆ ಟಾಂಟ್ ಕೊಟ್ಟಿದ್ದಾರೆ. ದೇವರಾಜೇಗೌಡ ಮೊದಲೇ ಹೇಳಿದ್ರಂತಲ್ಲ, ಆದರೂ ಟಿಕೆಟ್ ಯಾಕೆ ಕೊಟ್ರಿ? ಯಾಕಂದರೆ ಪ್ರಜ್ವಲ್ಗೆ ಮೊದಲೇ 4-5 ತಿಂಗಳ ಹಿಂದೆ ಅವರೇ ಹೇಳಿದರು, ಗೊತ್ತಿದ್ರು ಯಾಕೆ ಕೊಟ್ರಿ ಟಿಕೆಟು? ಪ್ರಜ್ವಲ್ ರೇವಣ್ಣಗೆ ಮತ ಹಾಕಿ ಅಂತ ಮೋದಿ ಹೇಳಿದರು. ಈಗ DK ಅವರನ್ನು ಸಿಕ್ಕಿಸುವ ಕೆಲಸ ನಡೀತಾ ಇದೆ. DK ರಾಹುಲ್ ಹೇಗೆ ಅರೆಸ್ಟ್ ಆಗ್ತಾರೆ? ಕುಮಾರಸ್ವಾಮಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಆಡಿಯೋದಲ್ಲಿ DK ಧ್ವನಿ ಇರುವುದು ನಿಜ ಎಂದಾದರೆ ಅಮಿತ್ ಶಾನೇ ಡೈರೆಕ್ಟರ್ ಅಲ್ವಾ? JDS ಅವರೇ ನಿರ್ಮಾಪಕರು ಅಂತ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು BJPಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ, ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು, ಅವರು ಕೆಲವು BJP ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ? ಮಾಡಿದೆಲ್ಲ ಅಲ್ಲೇ BJP ಮತ್ತು JDS ಸೇರಿ ಏನಿದೆ ಇದರಲ್ಲಿ? ನಿನ್ನೆ ಆಡಿಯೋ ಪ್ರಕರಣ, ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನೋಡಿದೆ, ಬಹಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, BJP ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಅನ್ನ ಕೊಟ್ಟಿದ್ದು BJP ವರಿಷ್ಠರು. ಯಾಕೆ ಇದು? ಯಾಕೆ ನಿಮ್ಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ರಲ್ಲ, ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬದಂಗೆ ಮೋದಿ ಅವರಂತ ಹೇಳಿಕೆ ನೀಡಿದ್ರಲ್ಲ, ಅದು ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದ್ಯಾವುದು 30 ಸೆಕೆಂಡ್ ಆಡಿಯೋ ಕ್ಲಿಪ್ ಕೇಳಿದ್ದೀನಿ, ಅದರಲ್ಲಿ ಏನಿದೆ? ಇದರಲ್ಲಿ ಈಗ ಇದು ಪ್ರಶ್ನೆ ಇರೋದು ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾರೆ, ನೀವು ಅದು ನಿಜ ಅಂತ ಹೇಳಿದ್ರೆ ಮತ್ತೆ ಅಮಿತ್ ಶಾ ಕರೆಸಿದ್ದು ನಿಜ ಅನ್ಕೋಬೇಕಲ್ಲ. ಅಮಿತ್ ಶಾ ಅವರ ಡೈರೆಕ್ಷನ್ ಮೇಲೆ ಇದು ನಡೆದಿದೆ, ದಟ್ಸ್ ಆಲ್ಸೋ ಅ ಫ್ಯಾಕ್ಟ್. ದೆನ್ ಇಫ್ ಯು ಆರ್ ಟೆಲಿಂಗ್ DK ಶಿವಕುಮಾರ್ ಅವರು ಮಾತಾಡಿರೋದು ಫ್ಯಾಕ್ಟ್ ಅಂತ ಇದ್ರೆ, ಅಮಿತ್ ಶಾ ಅವರು ಇದು ನಿರ್ದೇಶನ ಮಾಡಿರೋದಂತ ಫ್ಯಾಕ್ಟ್ ಇದೆ. ಮೊನ್ನೆಯಿಂದನೂ ಪ್ರೊಡ್ಯೂಸರು, ಡೈರೆಕ್ಟರು, ಆಕ್ಟರ್ ಅಂತೆಲ್ಲ ಹೇಳ್ತಾ ಇದ್ರಲ್ಲಪ್ಪ. ಮತ್ತೆ ಇದಕ್ಕೆ ಡೈರೆಕ್ಟರ್ ಸಿಕ್ಕಿದ್ರಲ್ಲ, ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು? JDS ನವರೇ ಇರ್ಬೋದು, ಯಾರಿಗೆ ಗೊತ್ತು?